ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರ ಕುರಿತಾಗಿ ಮಾಡ್ತಾ ಇರುವ ಈ ವಿಡಿಯೋದನ್ನ ಭಾಗ 10ನೇದಾಗಿ ಈ ದಿನ ನಾನು ರೀಟಾ ಲೆವಿ ಮೊಂಟಾಸಿನಿ ಈ ವಿಜ್ಞಾನಿಯ ಕುರಿತಾಗಿ ಮಾಡ್ತಾ ಇದ್ದೀನಿ. ಇವರ ವಿಚಾರವಾಗಿ ನನಗೆ ಸಿಕ್ಕಂತ ಆಧಾರ ಎಲ್ಲಿ ಅಂತ ಹೇಳಿದ್ರೆ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು ಅನ್ನುವ ಪುಸ್ತಕದಿಂದ ತಗೊಂಡಿದ್ದೀನಿ. ಅದರ ರಚನೆ ಕ್ಷಮಾ ವಿ ಭಾನುಪ್ರಕಾಶ್. ಈ ರೀಟಾ ಲೆವಿ ಮೊಂಟಾಸಿನಿ ಯಾರು ಇವರು ಅಂತ ಹೇಳಿದ್ರೆ ನೊಬೆಲ್ ಪಾರಿತೋಷಕವನ್ನ ಪಡೆದವರು, ನೊಬೆಲ್ ಪ್ರಶಸ್ತಿ ಪಡೆದವರು. ಯಾವುದ್ರಲ್ಲಿ ಅಂದ್ರೆ ನರವಿಜ್ಞಾನದಲ್ಲಿ. ಇದು ಆ ಹಿಂದಿನ ಕಾಲದಲ್ಲಿ ಅಂದ್ರೆ 1909ನೇ ಇಸ್ವಿಯಿಂದ 2012ರವರೆಗೆ ಕಾಲಾವಧಿಯಲ್ಲಿ ಇದ್ದಂತಹ ಈ ಮಹಿಳೆ, ಒಬ್ಬ ವಿಜ್ಞಾನಿ, ನರವಿಜ್ಞಾನದಲ್ಲಿ ಪಡ್ಕೊಂಡಂತ ಒಂದು ವಿಶೇಷವಾದ ಪ್ರಶಸ್ತಿ ಇದು. ಹಾಗಾಗಿ ಅದು ಬಹಳ ವಿಶೇಷವಾಗಿದೆ. ಇನ್ನು ಇವರ ಸ್ಥಳ ಇಟಲಿಯ ಟ್ಯೂರಿನ್. ಇಲ್ಲಿ 1909ರಲ್ಲಿ ಜನಿಸಿದ್ರು ರೀಟಾ. ಅವರು ತಮ್ಮ ಆಸಕ್ತಿ ಯಾವುದಿತ್ತು ಅಂತ ಹೇಳಿದ್ರೆ ಅವರ ತಾಯಿ ಕೂಡ ಕಲಾವಿದೆ ಆಗಿದ್ರು ಮತ್ತು ತಮ್ಮ ಅವಳಿ ಸಹೋದರಿ ಒಬ್ಬರಿದ್ರು. ಅವರು ಬರವಣಿಗೆಯಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳವರಾಗಿದ್ರು. ಅವರು ಲೇಖಕಿಯಾಗಿದ್ರು. ಅವರೆಲ್ಲರನ್ನ ನೋಡ್ಬಿಟ್ಟು ಇವರು ಕೂಡ ತಾನು ಬರವಣಿಗೆಯಲ್ಲಿ ಮುಂದುವರಿಬೇಕು, ಲೇಖಕಿಯಾಗಿರ್ಬೇಕು, ಕಲಾವಿದೆಯಾಗಬೇಕು ಅಂತ ಆಸೆ ಪಟ್ಟಿದ್ರು. ಅದಕ್ಕೆ ಇನ್ನೂ ಒಂದು ಕಾರಣ ಏನಂದ್ರೆ ತಾವು ಬಹಳಷ್ಟು ಪುಸ್ತಕಗಳನ್ನ ಓದ್ತಾ ಇರುವಾಗ ಅದರಲ್ಲಿ ಬರೀತಾ ಇದ್ದಂತಹ ಒಬ್ಬ ಕವಿಯತ್ರಿ, ಇವ್ರಿಗೆ ಇಷ್ಟವಾಗಿದ್ದವರು ನೊಬೆಲ್ ಬಹುಮಾನವನ್ನ ಪಡ್ಕೊಂಡಿದ್ರು. ಹಾಗಾಗಿ ಅವ್ರಿಗೆ ನಾನು ಆ ತರ ಬರೀಬೇಕು, ನಾನು ಇಂತಹ ಒಂದು ಪ್ರಶಸ್ತಿಯನ್ನ ಪಡಿಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ಅವರ ಜೀವನದಲ್ಲಿ ಅನೇಕ ತಿರುವುಗಳು ಬಂದು ಅವರು ಬೇರೆ ದಾರಿಯಲ್ಲಿ ಹೋದ್ರೂ ಸಹ ಕೊನೆಗೊಮ್ಮೆ ನೊಬೆಲ್ ಪಾರಿತೋಷಕವನ್ನ ಪಡೆದಿದ್ದು ಅವ್ರದೊಂದು ವಿಶೇಷವಾದ ವಿಚಾರ. ಇನ್ನು ಬರವಣಿಗೆ ಕಡೆ ಇದ್ದವರು ಯಾಕೆ ತಿರುವು ಏನ್ ಸಿಕ್ತು ಅವ್ರಿಗೆ ಅಂತ ಹೇಳಿದ್ರೆ ತಿರುವಿನಲ್ಲಿ ಅವರೊಬ್ಬ ವೈದ್ಯ ಆದ್ರು, ನರವಿಜ್ಞಾನಿ ಆದ್ರು. ಯಾಕೆಂತ ಹೇಳಿದ್ರೆ ಅವರ ಆಪ್ತರೊಬ್ಬರು ಕ್ಯಾನ್ಸರ್ ಕಾಯಿಲೆಯಿಂದ ಮರಣ ಹೊಂದಿದ್ರು. ಇದನ್ನ ಅವರಿಗೆ ತುಂಬಾ ದುಃಖವಾದ ವಿಚಾರ, ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆಗ ಅವ್ರಿಗೆ ಅನ್ನಿಸ್ತು, ಯಾಕೆ ಕ್ಯಾನ್ಸರ್ ಬರ್ತಾ ಇದೆ, ಅದಕ್ಕೆ ನಾವು ತಡೆಯಕ್ಕೆ ಏನ್ ಮಾಡ್ಬೇಕು. ಈ ತರದ ಒಂದು ಅವರ ಸಾವಿನ ಸುತ್ತ ನಡೆದಂತಹ ಆಲೋಚನೆಗಳೇನಿದೆ ಅವರನ್ನ ವೈದ್ಯಕೀಯ ಕ್ಷೇತ್ರದ ಹತ್ರ ತಿರುಗಿಸಿತು. ಆದ್ರೆ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಈ ಕ್ಷೇತ್ರದಲ್ಲಿ ಮಾಡಕ್ ಹೊರಟಾಗ ಅವರ ತಂದೆಯ ವಿರೋಧ ಹೆಚ್ಚಾಯ್ತು. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಓದಿದ್ರೆ, ಈ ತರದ ವಿಶೇಷ ವಿಚಾರಗಳನ್ನ ಓದಿದ್ರೆ ನಾಳೆ ಸಾಂಸಾರಿಕ ಜೀವನಕ್ಕೆ ತೊಂದರೆ ಆಗುತ್ತೆ, ಒಬ್ಬ ಗೃಹಿಣಿಯಾಗಿ ಅವಳು ಇರೋದಕ್ಕೆ ಇಷ್ಟಪಡಲ್ಲ. ಈ ತರಹದ ವಿಚಾರವನ್ನ ಅವ್ರ ತಂದೆ ಹೊಂದಿದ್ರಿಂದ ಅವರು ಈ ಮಗಳನ್ನ ಈ ವಿಷಯದಲ್ಲಿ ಓದಿಸೋದಕ್ಕೆ ಇಷ್ಟಪಡ್ಲಿಲ್ಲ. ಬಹಳ ಹಠ ಮಾಡಿದ್ರು ಅವರು. ಆದ್ರೆ ಅವರನ್ನ ಮನವೊಲಿಸಿದ್ರು, ಅದು ಇವರ ವಿಶೇಷತೆ. ಅವರು ತಮ್ಮ ಒಂದು ಯಾಕೆ ನಾನು ಇದನ್ನ ಓದ್ಬೇಕು ಅಂತಿದ್ದೀನಿ, ಇಲ್ಲ ನಿಜವಾಗಿ ನಾನು ಅದ್ರಲ್ಲಿ ತೊಡಕೋತೀನಿ ಅನ್ನೋದನ್ನ ಅವರ ತಂದೆಗೆ ಮನವೊಲಿಕೆ ಮಾಡಿ ಅವ್ರು ಒಪ್ಪಿಸ್ಕೊಟ್ಟು ಮುಂದೆ ಅವ್ರ ತಂದೆನೇ ಅವರನ್ನ ಓದಿಸಿದ್ರು, ವೈದ್ಯೆಯಾದ್ರು. ಈ ರೀತಿ ಒಂದು ನೆಲೆಗೆ ಬಂದಾಗ ಏನಾಯ್ತು, ಅವರ ಜೀವನದಲ್ಲಿ ಇನ್ನೂ ಮುಂದುವರಿಯೋದಕ್ಕೆ ಅನೇಕ ಅಡ್ಡಿಗಳು ಬಂತು. ಅದು ಯಾವ್ಯಾವ ಅಡ್ಡಿಗಳು ಅಂತ ಹೇಳಿದ್ರೆ, ಅವ್ರು ಇದ್ದಿದ್ದು ಇಟಲಿ, ಅದು ಮಹಾಯುದ್ಧಗಳು ನಡೀತಾ ಇದ್ದಂತಹ ಕಾಲ. ಆಗ ಮುಸಲೋನಿ ಇದ್ದಂತಹ ಸಮಯ. ಅವರಿಗೆ ಇವ್ರ ಮೇಲೆ ಕೋಪ. ಯಾಕೆ ಅಂದ್ರೆ ಇವರೊಬ್ರು ಯಹೂದಿ ಅಂತ. ಹಾಗಾಗಿ ಇವರು ರೀಟಾ ಅವರು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಉಪ ಪ್ರಾಂಶುಪಾಲ ಆಗಿದ್ದಾಗ ಅವರ ಒಂದು ಕೆಲಸದಿಂದ ಉಚ್ಚಾಟನೆ ಮಾಡಿದ್ರು. ಯಾಕೆ ಅಂದ್ರೆ ಅವರೊಬ್ಬ ಯಹೂದಿ ಅನ್ನೋ ಕಾರಣದಿಂದ. ಇದು ಅವ್ರಿಗೆ ಒಂದು ದೊಡ್ಡ ಪೆಟ್ಟು ಅವರ ವೃತ್ತಿ ಜೀವನದಲ್ಲಿ. ಇದೆಲ್ಲದರ ನಂತರ ಅವರು ಏನ್ ಮಾಡ್ಬೇಕಂತ ಅಂದ್ಕೊಳ್ಳುವಾಗ ಹಿಟ್ಲರ್ನ ಆರ್ಭಟ ಶುರುವಾಯ್ತಲ್ಲಿ. ಆಗ ಮತ್ತೊಮ್ಮೆ ಅವರಿಗೆ ತೊಂದರೆ ಶುರುವಾಯ್ತು. ಏನಾಯ್ತಂದ್ರೆ ಅವ್ರು ಇದ್ದ ಸ್ಥಳದಿಂದ ಅವರು ಫ್ಲೋರೆನ್ಸ್ಗೆ ಪಲಾಯನ ಮಾಡ್ಬೇಕಾಗಿ ಬಂತು. ಯಾಕೆಂದ್ರೆ ತಾವು ಜೀವ ಉಳಿಸ್ಕೊಳ್ಳೋದೇ ಮುಖ್ಯವಾಗಿತ್ತು ಆ ಪರಿಸ್ಥಿತಿಯಲ್ಲಿ. ಅಂತ ಸಮಯದಲ್ಲಿ ಅವ್ರಿಗೆ ಕೆಲವರ ನೆರವಿನಿಂದ ಅವ್ರೇನ್ ಮಾಡಿದ್ರು, ಒಂದು ಅಡಗು ತಾಣದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆದ್ರೆ ಅವರ ಹಠ ಎಷ್ಟಿತ್ತು ಈ ವಿಚಾರವನ್ನ ಕಲಿಬೇಕು ಅಂತ, ಆಮೇಲೆ ಅವರು ಯಾವ ಗುರಿಯನ್ನ ತಲುಪಬೇಕು ಅಂತಿದ್ರೋ ಅದರಲ್ಲಿ ವಿಶೇಷವಾದ ಅಧ್ಯಯನ ತೊಡಕೊಂಡ ಪರಿಶ್ರಮದಿಂದ ಏನಾಯ್ತು, ಅವರು ಇದ್ದಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಟೇಬಲ್ ಮೇಲೆನೆ ಅವರು ಒಂದು ಪ್ರಯೋಗಾಲಯವನ್ನ ಮಾಡಿಕೊಂಡು ತಾವು ಈ ನರವಿಜ್ಞಾನದ ಬಗ್ಗೆ, ನರದ ವಿಚಾರವಾಗಿ ಅನೇಕ ಸಂಶೋಧನೆಗಳನ್ನ ಮಾಡಿದ್ರು. ಆಮೇಲೆ ಏನಾಯ್ತು, ಸರಿ ಪರಿಸ್ಥಿತಿ ಸರಿ ಹೋಯ್ತು. ಆಮೇಲೆ ವಾಪಸ್ ಟ್ಯೂರಿನ್ಗೆ ಬಂದ್ರು.
ಅಲ್ಲಿ ಸ್ಟ್ಯಾನ್ಲಿ ಕೋಹೆನ್ ಅನ್ನುವ ಸಹೋದ್ಯೋಗಿಯ ಜೊತೆ ಇಂತಹ ಒಂದು ಹವ್ಯಾಸ ಇರುವಂತಹ ಈ ಸಹೋದ್ಯೋಗಿಯ ಜೊತೆ ಅನೇಕ ಸಂಶೋಧನೆಗಳನ್ನು ತೊಡಕೊಂಡ್ರು. ಜೊತೆಗೆ ತಾವು ಆ ಚಿಕ್ಕ ರೂಮ್ ನಲ್ಲಿ ಇದ್ದಾಗ ಮಾಡಿದಂತಹ ಸಂಶೋಧನೆಗಳನ್ನೆಲ್ಲ ದೊಡ್ಡ ದೊಡ್ಡ ಪ್ರಯೋಗಾಲಯಗಳಲ್ಲಿ ಮಾಡಿ ಅದರ ಒಂದು ಸಂಶೋಧನಾ ಪ್ರಬಂಧಗಳನ್ನ ಅವರು ರಚನೆ ಮಾಡಿದ್ರು. ಈ ರೀತಿಯಾಗಿ ಅವರ ಸಂಶೋಧನೆ ಯಾವ್ಯಾವ ರೀತಿ ನಡೀತು ಅಂತ ಹೇಳಿದ್ರೆ, ಸಂಶೋಧನಾ ಪ್ರಬಂಧ ರಚನೆಗಳಲ್ಲದೆ ಈ ಸಂಶೋಧನಾ ಒಂದು ಸಂಸ್ಥೆ ಇದೆಯಲ್ಲ, ಅಲ್ಲಿ ಸಹಾಯಕ ಹುದ್ದೆಯಲ್ಲಿ ಅವರಿದ್ರು. 30 ವರ್ಷ ಅಲ್ಲಿ ಅವರು ಕೆಲಸ ಮಾಡಿದ್ರು. ಅಲ್ಲಿ ಅನೇಕ ರೀತಿಯ ಸಂಶೋಧನೆಗಳನ್ನ ವಿಸ್ತಾರವಾಗಿ ಮಾಡಿ ಅದನ್ನ ಜಗತ್ತಿಗೆ ತಲುಪಿಸೋದಕ್ಕೆ ಅವಕಾಶ ಆಯ್ತು. ಮುಖ್ಯವಾಗಿ ಇವರ ವಿಷಯ ಯಾವುದಿತ್ತು ಅಂತ ಹೇಳಿದ್ರೆ, ಇದು ನರಕೋಶ. ನರಗಳಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕೋಶಗಳೇನಿರುತ್ತೆ, ಆ ಕೋಶಗಳು ಹೇಗೆ ಬೆಳೆಯುತ್ತೆ, ಅವುಗಳ ರೀತಿ ನೀತಿ ಏನು, ಅದು ಅವರ ಒಂದು ಆಸಕ್ತಿಯ ವಿಷಯ. ಅದನ್ನ ಜೊತೆಗೆ ಅವರು ಕೋಶೀಯ ಜೀವಶಾಸ್ತ್ರ ಪ್ರಯೋಗಾಲಯ ಅನ್ನೋದ್ರಲ್ಲಿ ಅವರು ಹೆಚ್ಚು ತೊಡಕೊಂಡ್ರು ಮತ್ತು ಅದನ್ನ ಮುಂದುವರಿಸಿದ್ರು. ಆನಂತರ ನರಜೀವಶಾಸ್ತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡೋದು, ನಿರ್ವಹಣೆ ಮಾಡೋದು, ಅಲ್ಲಿಯ ಸಂಶೋಧನೆಗಳನ್ನೆಲ್ಲ ಅವರು ಮುಂದುವರಿಸಿದ್ರು. ಈ ಎಲ್ಲದರ ಜೊತೆಗೆ ಈ ನರಕೋಶದ ಬಗ್ಗೆ ನಡೆಸ್ತಾ ಇದ್ದಂತ ಸಂಶೋಧನೆ ಏನಿತ್ತಲ್ಲ, ಇದರಿಂದ ಕ್ಯಾನ್ಸರ್ ಕೋಶಗಳು ಹೇಗೆ ಬೆಳೆಯುತ್ತೆ, ಅದು ಬೆಳೆಯದೇ ಇರೋದಕ್ಕೆ ನಾವು ಏನ್ ಮಾಡ್ಬೇಕು, ಏನು ತಡೆ ಒಡ್ಬೇಕು, ಇಂಥ ವಿಚಾರಗಳು ಸಹ ಅವರು ಸಂಶೋಧನೆ ನಡೆಸಿದ್ರು. ಅದಕ್ಕೆ ನರ್ವ್ ಗ್ರೋತ್ ಫ್ಯಾಕ್ಟರ್ NGF ಅನ್ನೋದನ್ನ ಇವರು ಒಂದು ಕಂಡಿಡಿದ್ರು. ಅದೇನು ಹೇಗೆ ಕಂಡಿಡಿದ್ರು ಅಂದ್ರೆ, ಒಂದು ಕೋಳಿಯ ಭ್ರೂಣದೊಳಗೆ, ಕೋಳಿಯ ಹೊಟ್ಟೆ ಒಳಗಿರುವ ಭ್ರೂಣದೊಳಗೆ ಕ್ಯಾನ್ಸರ್ ಗಡ್ಡೆಯನ್ನ ಸೇರಿಸಿದ್ರು. ಸೇರಿಸಿದ ನಂತರ ಅಲ್ಲಿ ಹೇಗೆ ಅದು ಈ ನರಗಳ ಮೇಲೆ ಪ್ರಭಾವ ಬೀರುತ್ತೆ, ನರಗಳಲ್ಲಿ ಏನು ಬದಲಾವಣೆ ನಡೆಯುತ್ತೆ, ರೋಗ ಹೇಗೆ ಅದರಲ್ಲಿ ಉಲ್ಬಣ ಆಗುತ್ತೆ, ಇದನ್ನೆಲ್ಲ ಅವರು ಸಂಶೋಧನೆ ಮಾಡಿ ಅಲ್ಲಿ ತಡೆಯೋದು ಹೇಗೆ, ಯಾವ್ದ್ರ ಮೂಲಕ ಅದನ್ನ ತಡಿಬಹುದು ಅನ್ನೋದನ್ನ ಅವ್ರ ಜಗತ್ತಿಗೆ ತೋರಿಸ್ಕೊಟ್ರು. ಇದು ಬಹುದೊಡ್ಡ ಸಾಧನೆ ಇವ್ರದ್ದು. ಮತ್ತು ಈ NGF ಅಂದ್ರೆ ನರ್ವ್ ಗ್ರೋತ್ ಫ್ಯಾಕ್ಟರ್ ನ ಬಗ್ಗೆ ಇವ್ರು ಏನ್ ಕಂಡಿಡಿದ್ರಲ್ಲ, ಇದರಿಂದ ಏನಾಯ್ತು, ಇದರದ ಅಪಾರ ಮಾಹಿತಿ ದೊರಕಿ ಅನೇಕ ಚಿಕಿತ್ಸೆಗೆ ದಾರಿಯಾಯ್ತು. ಚಿಕಿತ್ಸೆಗಳನ್ನ ನೂರಾರು ರೀತಿಯಲ್ಲಿ ಇದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನ ಕಂಡುಹಿಡಿಯೋದಕ್ಕೆ ದಾರಿಯಾಯ್ತು. ಮತ್ತು ಇದೇ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ತಂದುಕೊಡುವ ಮಟ್ಟಿಗೆ ಅವರ ಅಧ್ಯಯನ ಸಂಶೋಧನೆ ನಡೀತು. ಇದಕ್ಕೆ ಅನೇಕ ವರ್ಷಗಳು ಕಾಲ ತಗೊಂಡ್ರು ಅವರು. ಈ ಎಲ್ಲದರ ಜೊತೆಯಲ್ಲಿ ಇನ್ನೊಂದು ಅವರು ಕಂಡುಹಿಡಿದಂತಹ ವಿಷಯ ಅಂದ್ರೆ, ನೋಡಿ ಇಲ್ಲಿ ರೋಗ ನಿರೋಧಕತೆಯ ಜೀವಕೋಶಗಳು ಮನುಷ್ಯನ ದೇಹದಲ್ಲಾಗ್ಲಿ ಪ್ರಾಣಿಗಳ ದೇಹದಲ್ಲಾಗ್ಲಿ ಇದ್ದೇ ಇರುತ್ತೆ, ಬೇರೆ ಬೇರೆ ಬೇಕಾದಷ್ಟು. ಅದರಲ್ಲಿ ಮಾಸ್ಟ್ ಕೋಶ ಅಂತ ಒಂದಿದೆ, ಅದರನ್ನ ಪತ್ತೆ ಹಚ್ಚಿದ್ರು ಇವರು. ಅದು ಇವರ ಒಂದು ವಿಶೇಷವಾದಂತಹ ಒಂದು ಸಾಧನೆ ಸಂಶೋಧನೆ. ಅಂದ್ರೆ ಮಾಸ್ಟ್ ಕೋಶ ಅನ್ನೋದನ್ನ ಪತ್ತೆ ಮಾಡಿದ್ರು. ಇದರಿಂದ ರೋಗ ನಿರೋಧಕತೆಯ ಜೀವಕೋಶಗಳ ಕುರಿತು ಹೇಳಿದ್ರು. ಜೊತೆಗೆ ಈ ಮಾಸ್ಟ್ ಕೋಶ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಕಾರ್ಯವೈಖರಿಯನ್ನ ತಿಳಿಸ್ಕೊಟ್ರು. ಜೊತೆಗೆ ಅದನ್ನ ನಿರ್ವಹಣೆ ಮಾಡೋದು ಹೇಗೆ, ಇವೆಲ್ಲವನ್ನು ಅವರು ಇದ್ರ ಬಗ್ಗೆ ಸಂಶೋಧನೆ ಹೆಚ್ಚು ಮಾಡಿಕೊಟ್ಟಿದ್ದು ಸಹ ಈ ಒಂದು ಚಿಕಿತ್ಸೆಗಳನ್ನ ಕಂಡುಹಿಡಿಯೋದಕ್ಕೆ ದಾರಿಯಾಯ್ತು. ಇದ್ರ ಮೂಲಕ ಅವರು ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡ್ರು. ನೊಬೆಲ್ ಪ್ರಶಸ್ತಿ ಮತ್ತು ರಾಲ್ಫ್ ಜೆರಾರ್ಡ್ ಪ್ರಶಸ್ತಿ, ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪದಕ. ಇವರು ಅಮೆರಿಕದಲ್ಲಿ ಸಹ ಇದರ ಬಗ್ಗೆ ಹೆಚ್ಚಿನ ಕೆಲಸಗಳನ್ನ ಮತ್ತು ವೃತ್ತಿಯನ್ನು ಸಹ ಮಾಡಿದ್ರು. ಮತ್ತು ಅಲ್ಲಿ ಅವರಿಗೆ ಒಂದು ಗೌರವ ಅಧ್ಯಕ್ಷರ ಕೆಲವು ಸಂಸ್ಥೆಗಳಲ್ಲಿ ಒಂದು ಪಟ್ಟವನ್ನು ಕೊಟ್ಟಿದ್ರು. ಇದೆಲ್ಲವನ್ನು ಪಡೆದ, ಈ ಪದಕವನ್ನು ಪಡೆದ ಮೊದಲ ಮಹಿಳೆ ಎನ್ನುವ ಹೆಸರು ಅವರಿಗೆ ಸಿಕ್ತು. ಇದಲ್ಲದೆ ಅನೇಕ ಪ್ರಶಸ್ತಿಗಳು ಇವರು ಪಾಲಾಯಿತು. ಹೀಗೆ ಈ ರೀತಿಯಾಗಿ ಒಂದು ನರವಿಜ್ಞಾನದ ಕುರಿತು ವಿಶೇಷವಾಗಿ ಆ ಕಾಲದಲ್ಲಿ ಮಾಡಿದಂತಹ ರೀಟಾ ಲೆವಿ ಅವರು ಬಗ್ಗೆ ನಾವು ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ತಾ ಅವರಿಗೆ ಒಂದು ಗೌರವ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸ್ತಾ, ಇದನ್ನ ಇನ್ನು ಮುಂದಿನವರೆಗೆ ನೀವು ತಲುಪಿಸಿ ಅಂತ ಕೇಳಿಕೊಳ್ತಾ ನಮಸ್ಕಾರ.